ಅಪ್ಪ ಅಪ್ಪ ಅಮ್ಮ ಅಮ್ಮ ಎದ್ದೋಳಿ ಅಪ್ಪ ಎದ್ದೋಳಪ್ಪ ಬೇಗ. ಯಾರೋ ನೀವು? ರೀ ನಮ್ಮ ಮಕ್ಕಳು ರೀ. ಏನಾಯ್ತು ಪ್ರಣಿ? ಕಂದ ಅಪ್ಪ ಅಮ್ಮ ತಾತ ಮಾತಾಡ್ತಿಲ್ಲ. ಮಾತಾಡ್ತೀರಾ? ಏನಾಯ್ತು? ಅಲ್ಲಿ ಅಪ್ಪ ಅವ್ರು ಕೆಳಗ್ ಬಿದ್ದೋಗ್ಬಿಟ್ಟಿದ್ದಾರೆ. ನಾವ್ ಏನೇ ಮಾಡಿದ್ರು ರೆಸ್ಪಾನ್ಸೇ ಮಾಡ್ತಿಲ್ಲ. ಬನ್ನಿ ಬೇಗ. ಏ ನಿಜ ಹೇಳ್ತಿದ್ದೀರಾ ಅಥವಾ ಕನ್ಸೇನಾದ್ರೂ ಬಿತ್ತ? ಅಮ್ಮ ಇಬ್ರಿಗೂ ಒಟ್ಟಿಗೆ ಒಂದೇ ತರ ಕನ್ಸು ಬೀಳತ್ತಾ? ಅಲ್ಲಿ ತಾತ ಬಿದ್ದಿದ್ದಾರೆ. ಅವ್ರು ಹೇಳ್ತಾರೆ ಬನ್ನಿ ಬೇಗ ಬನ್ನಿ. ನಡಿ. ಅಪ್ಪ 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 ಏನಾಯ್ತು ಬಾಬಾ? ಅಪ್ಪ ಏನಾಯ್ತಪ್ಪ? ಅಪ್ಪ ಇದ್ದಾಳಪ್ಪ. ತಾತ ಎದ್ದೋಳಿ. ನೋಡಿ ಯಾವಾಗ ಬಿದ್ರು ಹೀಗೆ? ನಾನ್ ನೀರ್ ಕುಡಿಯಕ್ ಬಂದಿದ್ದೆ ಅಪ್ಪ, ಆಗ್ಲೇ ಬಿದ್ದೋಗ್ಬಿಟ್ಟಿದ್ರು. ಎದ್ದೋಳಿ ಎದ್ದೋಳಿ ಅಂದ್ರು, ಏನು ರೆಸ್ಪಾನ್ಸೇ ಮಾಡ್ಲಿಲ್ಲ ಅಪ್ಪ. ಅದಕ್ಕೆ ನಿಮ್ ರೂಮಿಗೆ ಬಂದ್ಬಿಟ್ಟು ನಿಮ್ಮನ್ನೇ ಎಬ್ರಿಸಿದ್ವಿ. ಮಾವ ಅಪ್ಪ ರೀ ಏರಿ ಬಡದು ಗಿರಿ ಎಪ್ಸು. ಅಪ್ಪ ಗಿರಿ ಪಾದ ಉಜ್ಜು. ಅಪ್ಪ ಅಪ್ಪ ಮಾತಾಡಪ್ಪ. ಅಪ್ಪ ಕಣ್ಬಿಡಪ್ಪ. ಎದ್ದೇಳಿ ಮಾವ. ಏನಾಯ್ತು ನಿಮ್ಗೆ? ಅಪ್ಪ ಅಪ್ಪ ಕಣ್ಬಿಡಪ್ಪ. ನಾನು ಕಾಶಿಗೆ ಅವ್ರಿಗೆ ಫೋನ್ ಮಾಡ್ಬಿಟ್ಟು ಬರ್ತೀನಿ. ಪ್ರಣಿ ಹೋಗಿ ನೀರು ತಗೊಂಬ. ಅಪ್ಪ ಕಣ್ಬಿಡಪ್ಪ. ಇದೆಲ್ಲ ಒಂಥರ ಆಗ್ತಾ ಇದೆ. ಕಣ್ಣೆಲ್ಲ ಮಂಜು ಆಗ್ತಾ ಇದೆ. ದಯವಿಟ್ಟು ಕಣ್ಬಿಡಪ್ಪ. ಸ್ಕಂದ, ಸಂಧ್ಯಾ ಆಂಟಿ ಮನೇಲಿ ಇನ್ಸುಲಿನ್ ಔಷಧಿ ಎಲ್ಲ ಇಟ್ಟಿದ್ವಲ್ಲ, ಹೋಗ್ತಂಬ ಬೇಗ. ಸರಿಯಪ್ಪ, ಈಗ್ಲೇ ತರ್ತೀನಿ. ಅಪ್ಪ 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 ಮಾತಾಡಪ್ಪ. ಅಪ್ಪ 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 ಮಾತಾಡಪ್ಪ. ಅಪ್ಪ 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 ಮಾತಾಡಪ್ಪ. ಏನ್ ಮಾಡ್ತಾ ಇದ್ದೀರಾ ನೀವು? ಅಯ್ಯೋ ಗಿರಿ, ನಾನು ಏನ್ ಮಾಡ್ತಾ ಇದೀನಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅಪ್ಪ ಎಚ್ಚರ ಆಗ್ಬೇಕು ಅಷ್ಟೇ. ಅಪ್ಪ ಮಾತಾಡಪ್ಪ. ಅಪ್ಪ ಸಂಧ್ಯಾ ಆಂಟಿ ಮನೆ ಬೀಗ ಹಾಕಿದ್ದಾರೆ. ದೇವ್ರೆ ಗೌರಿ ಇಲ್ಲ. ಮೈಯೆಲ್ಲ ಬೆಚ್ಚಗಿದೆ. ಈಗಲೇ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋಣ. ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋಷ್ಟು ಪುರ್ಸೊತ್ತಿಲ್ಲ ಅಂದೇಳಿ ನಮ್ಮ ಏರಿಯಾ ಡಾಕ್ಟರ್ ಅಸಿಸ್ಟೆಂಟಿಗೆ ಫೋನ್ ಮಾಡಿದೆ. ಅವ್ರು ಇನ್ನೇನು ಬರ್ತಾರೇನೋ. ಪಲ್ಸ್ ಎಲ್ಲ ಕರೆಕ್ಟ್ ಇತ್ತು, ಯಾರು ಟೆನ್ಷನ್ ಆಗಬೇಡಿ. ಯಜಮಾನ್ರೆ ಪಲ್ಸ್ ಇದೆ, ಆದ್ರೂ ಯಾಕೆ ಕಂಡ್ಬಿಡ್ತಾ ಇಲ್ಲ, ಮಾತಾಡ್ತಾ ಇಲ್ಲ. ನಮ್ಮ ಮನೆ ದೇವರು ನಮ್ಮಪ್ಪ. ಯಾರು ಕೈ ಹಿಡಿದಿದ್ರು ಭಗವಂತ ಕೈ ಹಿಡಿತಾನೆ. ಭಗವಂತ ಅಯ್ಯೋ ದೇವ್ರೆ. ಭಗವಂತ ಅಪ್ಪ ಮಾತಾಡ್ತಾ ಇಲ್ಲ. ಉಳಿಸ್ಕೊಡು ಬಾ ಭಗವಂತ, ಉಳಿಸ್ಕೊಡು ಬಾ. ಚೆನ್ನಾಗೇ ಇದ್ರು ಇದಕ್ಕಿದಾಗೆ ಮಾತಾಡ್ತಾ ಇಲ್ಲ ಅಂದ್ರೆ ಏನರ್ಥ? ನನ್ನ ಭಕ್ತಿಲಿ ಏನಾದ್ರೂ ಕೊರತೆ ಆಯ್ತಾ, ಅಥವಾ ನನ್ನ ವ್ಯಕ್ತಿತ್ವದಲ್ಲಿ ಏನಾದ್ರೂ ಬದಲಾವಣೆ ಆಯ್ತಾ? ಹಾಗೇನಾದ್ರೂ ಇದ್ರೆ ಹೇಳು ಭಗವಂತ, ತಿದ್ಕೊಳ್ತೀನಿ. ಆದ್ರೆ ನನ್ನ ಮೇಲಿರೋ ಕೋಪನ ಅಪ್ಪನ ಮೇಲೆ ತೋರಿಸ್ಕೊಬೇಡ ಭಗವಂತ, ತೋರಿಸ್ಬೇಡ. ಬಾ ಭಗವಂತ ಪ್ಲೀಸ್ ಬಾ. ಇಲ್ಲಾಂದ್ರೆ ಅಪ್ಪನ ಉಳಿಸ್ಕೊಳ್ಳೋದಕ್ಕೆ ನಾನು ಏನ್ ಮಾಡ್ಬೇಕು ಹೇಳು, ಅದನ್ನೇ ಮಾಡ್ತೀನಿ. ಆದ್ರೆ ದಯವಿಟ್ಟು ನನ್ನನ್ನು ಆಟ ಆಡಿಸ್ಬೇಡ. ಅಮ್ಮ ಇಲ್ದೆ ಕೊರಗೋ ನನಗೆ, ಅಪ್ಪನೂ ಇಲ್ದಂಗೆ ಆಗ್ಬಿಟ್ರೆ ನಾನು ಅನಾಥ ಆಗ್ಬಿಡ್ತೀನಿ. ಶಿವಪ್ರಸಾದ್, ಭಗವಂತ ಬಂದ್ಯಾ? ಬಾ ಭಗವಂತ. ಅಪ್ಪ ಎಚ್ಚರ ತಪ್ಪಿದ್ದಾರೆ, ಮಾತಾಡ್ತಾ ಇಲ್ಲ. ಅದೇನದು ನೋಡು ಬಾ ಭಗವಂತ. ನಿನ್ನೊಳಗೆ ನಾನಿರೋವಾಗ ದೇವ್ರ ಮನೆಗೆ ಬಂದು ಕರಿತಾ ಇದೆಯಲ್ಲ ಶಿವಪ್ರಸಾದ್. ಅಯ್ಯೋ, ನನ್ನ ಒಳಗೇನಿದೆ ಹೊರಗೇನಿದೆ, ನನ್ನ ಸುತ್ತಮುತ್ತ ಏನ್ ನಡೀತಾ ಇದೆ ಅಂತ ತಿಳ್ಕೊಳ್ಳೋಷ್ಟು ತಾಳ್ಮೆ ನನಗಿಲ್ಲ. ಅದೇನೇ ಇದ್ರು ಆಮೇಲೆ ಮಾತಾಡೋಣ. ಮೊದಲು ಅಪ್ಪನ ನೋಡಿ ನಡಿ ಭಗವಂತ. ಎಲ್ಲಿಗೆ ಬರಲಿ ಶಿವಪ್ರಸಾದ್? ಎಲ್ಲಿಗೆ ಬರಲಿ ಅಂತ ಕೇಳ್ತಾ ಇದೆಯಲ್ಲ ಭಗವಂತ.
ಯಾಕೆ ಕೇಳ್ತಾ ಇದೆಯಾ? ಅಪ್ಪ ಹುಷಾರಿಲ್ಲ, ಮಾತೇ ಆಡ್ತಿಲ್ಲ, ಎಚ್ಚರ ತಪ್ಪಿದ್ದಾರೆ. ಯಾವ ಸಂದರ್ಭದಲ್ಲಿ ಏನಾಗುತ್ತೋ ಅಂತ ಭಯ ಆಗ್ತಾ ಇದೆ. ಅವ್ರನ್ನ ಉಳಿಸ್ಕೊಡು ಬಾ ಭಗವಂತ. ಅದು ನನ್ನ ಕೈಯಲ್ಲಿ ಇಲ್ಲ ಶಿವಪ್ರಸಾದ್. ಜಗತ್ತನ್ನೇ ಸೃಷ್ಟಿ ಮಾಡಿರೋ ನಿನಗೆ ನನ್ನಂತೊಬ್ಬ ಸಾಮಾನ್ಯ ಭಕ್ತನ ತಂದೆನ ಉಳಿಸ್ಕೊಡೋ ಶಕ್ತಿ ಇಲ್ಲ ಅಂತ ಹೇಳ್ತಾ ಇದೀಯಾ? ಅದು ಅಲ್ಲದೆ ನಾನಿನ್ನ ಸ್ನೇಹಿತ, ನಿನ್ನ ಆಪ್ತ ಗೆಳೆಯ. ಈ ಟೈಮಲ್ಲಿ ತಮಾಷೆ ಮಾಡಬೇಡ ಭಗವಂತ, ಬಾ ಭಗವಂತ. ನಾನು ನಿಜಾನೇ ಹೇಳ್ತಿದ್ದೀನಿ ಶಿವಪ್ರಸಾದ್. ಕಾಲಾನುಸಾರವಾಗಿ ಏನೇನಾಗಬೇಕು ಅದೆಲ್ಲವೂ ಆಗುತ್ತೆ. ಇಲ್ಲಿ ಯಾರೂ ಶಾಶ್ವತ ಅಲ್ಲ, ಯಾರು ಮುಖ್ಯವೂ ಅಲ್ಲ, ಯಾರು ಅಮುಖ್ಯರೂ ಅಲ್ಲ. ಇಲ್ಲಿ ಯಾರು ಪ್ರಿಯರೂ ಅಲ್ಲ, ಯಾರು ಅಪ್ರಿಯರೂ ಅಲ್ಲ. ಓಹೋ, ನಿನ್ ವೇದ ಅಂತಲ್ಲ, ನಾನು ಇವಾಗ ಕೇಳೋದಿಲ್ಲ. ಮೊದಲು ಅಪ್ಪನ ಉಳಿಸ್ಕೊಡು, ಆಮೇಲೆ ದಿನ ಪೂರ್ತಿ ನಿನ್ ಮಾತು ಕೇಳ್ತೀನಿ. ಆ ಶಕ್ತಿ ನನ್ನಲ್ಲಿಲ್ಲ ಶಿವಪ್ರಸಾದ್. ಉಳಿಲೇಬೇಕೆಂಬ ಹಂಬಲ, ಹಠ, ಸ್ಥೈರ್ಯ ನಿನ್ನ ತಂದೆಗಿದ್ರೆ ಅವ್ರು ತಾನಾಗೆ ಉಳಿತಾರೆ. ಅಯ್ಯೋ, ಅವ್ರಾಗೆ ಉಳಿಯೋ ಹಾಗಿದ್ದಿದ್ರೆ ನಾನು ನಿನ್ನನ್ನು ಯಾಕೆ ಕೇಳ್ಕೋಬೇಕು? ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಇದು ನಿನ್ನ ತಂದೆಯ ಆತ್ಮಸ್ಥೈರ್ಯ, ದೈಹಿಕ ಶಕ್ತಿಗೆ ಸಂಬಂಧಪಟ್ಟ ವಿಚಾರ. ಇದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ಸಂಬಂಧ ಇಲ್ವಾ? ಅಂದ್ರೆ ನೀನೇನು ಮಾಡಲ್ವಾ? ಮಾಡ್ತೀನಿ ಶಿವಪ್ರಸಾದ್. ಅವರವರ ಕರ್ಮಫಲದ ಅನುಸಾರವಾಗಿ ಅವರವರಿಗೆ ಏನೇನು ಸಿಗ್ಬೇಕು ಅದು ಸಿಗೋ ತರ ನೋಡ್ಕೋತೀನಲ್ವಾ? ಅಂದ್ರೆ ಅಪ್ಪನ ಕರ್ಮಫಲ ಏನ್ ಹೇಳ್ತಿದೆ? ಅವ್ರು ಉಳ್ಕೊಳ್ತಿರ್ತಾನೆ, ಅದನ್ನಾದ್ರೂ ಹೇಳು. ಅವರಿಗೆ ಉಳ್ಕೊಳ್ಳೋ ಛಲ ಇದ್ರೆ ಉಳ್ಕೊಳ್ತಾರೆ. ಎಲ್ಲ ಅವ್ರವರೇ ನೋಡ್ಕೊಳ್ಬೇಕಾ? ನಾವೇ ನೋಡ್ಕೋಬೇಕಾ? ಹಾಗಿದ್ಮೇಲೆ ದೇವರು ಅಂತ ಯಾಕಿರ್ಬೇಕು? ನೀನ್ ಯಾಕಿರ್ಬೇಕು? ಬಿಡು, ಎಲ್ಲ ನಾವೇ ನೋಡ್ಕೊಳ್ತೀವಿ. ಅದಷ್ಟನ್ನ ಮಾಡಿ ಪುಣ್ಯ ಕಟ್ಕೊಳ್ಳಿ. ನನ್ನ ಕೆಲಸನೂ ಸುಗಮ ಆಗುತ್ತೆ. ಓ, ನಿರ್ಧಾರನೇ ಮಾಡ್ಬಿಟ್ಟಿದ್ಯಾ? ಸಹಾಯ ಮಾಡು ಅಂತ ಕೇಳಕ್ ಬಂದ್ರೆ ಆತ್ಮವಿಶ್ವಾಸ, ಆತ್ಮಸ್ಥೈರ್ಯ ಅಂತೆಲ್ಲ ಹೇಳ್ತಾ ಇದೆಯಲ್ಲ, ಅದ್ರ ಬದಲು ನೇರವಾಗಿ ಹೇಳ್ಬಿಡು, ನನ್ನ ಕೈಲಿ ಸಹಾಯ ಮಾಡಕ್ ಆಗಲ್ಲ ಅಂತ. ನೀನ್ ಹಾಗೆ ಹೇಳಲ್ಲ. ಯಾಕೆ ಅಂದ್ರೆ ನಿನಗೆ ನಿಷ್ಠೂರ ಕಟ್ಕೊಳಕ್ ಇಷ್ಟ ಇಲ್ಲ. ಎಷ್ಟೇ ಆಗ್ಲಿ ನಿನ್ ದೇವ್ರಲ್ವಾ? ಇಲ್ಲ ಶಿವಪ್ರಸಾದ್, ಎಷ್ಟೋ ಸಲ ಚಿಕಿತ್ಸೆ ನೀಡಕ್ಕಾಗಲ್ಲ ಅಂತ ವೈದ್ಯರು ಕೈ ಚೆಲ್ಲಿದಾಗ ಆತ್ಮಸ್ಥೈರ್ಯದಿಂದ ವಿಧಿಗೆ ಸವಾಲಾಗಿ ಬದುಕುಳಿದ ಜೀವಗಳು ನಮ್ಮ ಸುತ್ತಮುತ್ತಲೂ ಇನ್ನೂ ಇದ್ದಾವೆ. ಆತ್ಮಶಕ್ತಿಯ ಮುಂದೆ ಯಾವ ಶಕ್ತಿಯೂ ಇಲ್ಲ. ನೀನ್ ಹೇಗೆ ಗೊತ್ತಾ ಭಗವಂತ? ಸಮಸ್ಯೆಗಳನ್ನ ಕೊಡ್ತೀಯ, ಆದ್ರೆ ಅದಕ್ಕೆ ಪರಿಹಾರ ಕೊಡಲ್ಲ. ಬರೀ ಆಶ್ವಾಸನೆಗಳು ಮಾತ್ರ ಕೊಡ್ತಾ ಇರ್ತೀಯ, ಅಷ್ಟೇ ನಿನ್ ಕೈಲಿ ಆಗೋದು. ಇಷ್ಟೊತ್ತಲ್ಲಿ ನಾನು ಯಾವ ಡಾಕ್ಟರ್ ಅಂತ ಹುಡ್ಕೊಂಡು ಹೋಗ್ಲಿ? ಎಲ್ಲಿ ಸಿಗ್ತಾರೆ ನನಗೆ? ಮಾವ ಎದ್ದೇಳಿ ಮಾವ. ಮಾವ ಅಯ್ಯೋ ಗಿರ್ಜಮ್ಮ, ಡಾಕ್ಟರ್ ಬತ್ತಿಲ್ಲ ಅಮ್ರ. ರೇ ರೇ ಬನ್ರಿ ಇಲ್ಲಿ. ಬಂದಗಿರಿ. ಹಿರಿಯರು ಹೇಳ್ತಾರೆ, ಕಷ್ಟ ಕಾಲದಲ್ಲಿ ಭಗವಂತ ಬಂದು ಕೈ ಹಿಡಿತಾನೆ ಅಂತ. ಆ ಮಾತನ್ನ ನೀನು ಸುಳ್ಳು ಮಾಡ್ಬಿಟ್ಟೆ. ಏನಾಯ್ತು? ಶಿವರೇ, ನಮ್ಮ ಏರಿಯಾ ಡಾಕ್ಟರ್ ಊರಲ್ಲಿಲ್ಲ ಅಂದೇಳಿ ಮೆಸೇಜ್ ಮಾಡಿರ್ ಮರ್ರೆ. ನಾನೇನ್ ಮಾಡ್ಲಿ? ಅಪ್ಪನೇ ಉಳಿಸ್ಕೊಳ್ಳಿ. ಅಪ್ಪ 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 ಕಣ್ಬಿಡಪ್ಪ. ನಾವಾಗೆ ಕರ್ಕೊಂಡು ಹೋದ್ರೆ ಲೇಟ್ ಆಗುತ್ತೆ ಬಾವ. ಆಂಬ್ಯುಲೆನ್ಸಿಗೆ ಕಾಲ್ ಮಾಡಿದ್ರೆ ಅವ್ರು ಆಂಬ್ಯುಲೆನ್ಸ್ ಅಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರೆ. ಮಾವಂಗೇನು ಆಗಲ್ಲ, ನೀವು ಭಯ ಪಡ್ಬೇಡಿ. ಮಾವನ್ ದೇಹ ತಣ್ಣಗಾಗ್ತಾ ಇದ್ದೀರಿ, ಏನ್ರಿ ಮಾಡೋದು? ಅಪ್ಪ ಅಪ್ಪ ಎದ್ದೇಳಪ್ಪ, ಅಪ್ಪ ಎದ್ದೇಳಪ್ಪ. ಅಪ್ಪ, ತಾತಂಗೆ ಏನಾಗಿದೆ? ತಾತ ನಮ್ಮನೆ. ಇಲ್ಲ ಸ್ಕಂದ, ನೀನೇನು ಮಾತಾಡ್ಬೇಡ. ನಿಮ್ ತಾತ ಸ್ಟ್ರಾಂಗ್, ಅವ್ರಿಗೇನು ಆಗಲ್ಲ. ಈ ಸ್ಟ್ರಾಂಗ್. ಅಪ್ಪ ಭಗವಂತ, ಇಷ್ಟೆಲ್ಲ ಆಟ ಆಡಿಸ್ಬೇಡ.
ನಿಜ ಆಗಿದ್ರೆ ಮಾವನ್ ಜೀವಕ್ಕೆ ಒಂದ್ ದಾರಿ ತೋರಿಸ್ತೀಯ. ಊರಿಗೆ ಹೋಯ್ದೆ ಬಬ್ಕಾತಿಲ್ಲ ಅಂದಳಿ ಮೆಸೇಜ್ ಮಾಡಿದ್ದೀರಿ. ಹೌದಾ? ಎಲ್ಲ ಮಿಸ್ಕಮ್ಯುನಿಕೇಶನ್ ಆಗಿರಬೇಕು. ನಾನು ಬರ್ತೀನಿ ಅಂದಮೇಲೆ ಬಂದೇ ಬರ್ತೀನಿ. ಹೌದಾ? ಸರಿ, ಬನ್ನಿ ಬನ್ನಿ ಸರ್, ಬನ್ನಿ ಬನ್ನಿ ಡಾಕ್ಟರ್. ಟೈಮಿಗೆ ಸರಿಯಾಗಿ ದೇವ್ರು ಬರ್ತಾನೋ ಎಲ್ಲೋ ಗೊತ್ತಿಲ್ಲ, ಆದ್ರೆ ನೀವು ದೇವ್ರ ತರ ಬಂದ್ಬಿಟ್ರಿ. ಬನ್ನಿ ಡಾಕ್ಟರ್. ಗಾಬರಿ ಆಗ್ಬಿಡಿ, ಚೆಕ್ ಮಾಡ್ತೀನಿ. ಏನ್ ತೊಂದ್ರೆ ಇಲ್ಲ ಅಲ್ವಾ ಡಾಕ್ಟ್ರೆ? ಶಿವರೇ, ಇನ್ನು 5 ನಿಮಿಷದಲ್ಲಿ ಎದ್ದೇಳ್ತಾರೆ. ಈಸ್ ಔಟ್ ಆಫ್ ಡೇಂಜರ್. ಅವ್ರಿಗೆ ಲೋ ಶುಗರ್ ಆಗಿ ಎಚ್ಚರತ್ತು ಬಿದ್ದಿದ್ದಾರೆ. ನನಗನ್ಸುತ್ತೆ ದೇಹದ ಸಮಸ್ಯೆಗಿಂತ ಮಾನಸಿಕವಾಗಿ ತುಂಬ ಕುಗ್ಗೋಗಿದ್ದಾರೆ. ನೀವು ಅದನ್ನು ಸ್ವಲ್ಪ ಗಮನದಲ್ಲಿಟ್ಟರೆ ಸಾಕು. ಇಲ್ಲ ಡಾಕ್ಟ್ರೆ, ಅವ್ರು ಎಲ್ರ ಜೊತೆ ಯಾವಾಗಲೂ ನಗ್ನತ್ತ ಖುಷಿಯಾಗಿರ್ತಾರೆ. ಎಲ್ಲರ ಜೊತೆ ಅವ್ರು ಹೇಗೆ ವರ್ತಿಸ್ತಾರೆ ಅನ್ನೋಕ್ಕಿಂತ ಎಲ್ಲರೂ ಅವ್ರ ಜೊತೆ ಹೇಗೆ ವರ್ತಿಸ್ತೀರಿ ಅನ್ನೋದು ಬಹಳ ಮುಖ್ಯ. ನನ್ನ ಮಾತು ಅರ್ಥ ಆಗೋದಕ್ಕೆ ಸ್ವಲ್ಪ ಸಮಯ ಬೇಕು, ಆದ್ರೆ ಅರ್ಥ ಆಗತ್ತೆ. ಅಪ್ಪ, ತಾತ ಕಣ್ಬಿಟ್ರು. ಅಪ್ಪ ಓಕೆನಪ್ಪ. ಏನಾಗ್ಬಿಡುತ್ತೋ ಏನು ಅಂತ ತುಂಬಾ ಭಯ ಆಗ್ಬಿಟ್ಟಿತ್ತು. ಈಗ ಜೀವ ಬಂತು. ಶಿವು, ಏನಾಯ್ತು? ಏ ಕಾಶಿ ಗೌರಿ ಇಷ್ಟೊತ್ತಿನಲ್ಲಿ ಯಾಕೆ ಬಂದಿದ್ದಾರೋ? ತಾತ, ನಿಮ್ ಕೆಳಗ್ ಬಿದ್ದೋಗಿದ್ರಿ. ಅವಾಗ ನಾನು ಸ್ಕಂದ ಹೋಗಿ ಅಪ್ಪ ಅಮ್ಮನ್ ಕರ್ಕೊಂಡ್ ಬಂದ್ವಿ. ಆಮೇಲೆ ಗಾಬ್ರಿಂದ ಚಿಕ್ಕಪ್ಪ ಚಿಕ್ಕಮ್ಮನು ಬಂದ್ರು. ಆಮೇಲೆ ಡಾಕ್ಟರ್ ಬಂದು ನಿಮ್ಗೆ ಟ್ರೀಟ್ಮೆಂಟ್ ಕೊಟ್ರು. ಹೌದಾ? ಏನೋ ಅಪ್ಪ, ನನಗೇನೋ ಗೊತ್ತಿಲ್ಲ. ಶಿವು, ಏನಾಯ್ತು? ಯಾಕಪ್ಪ ಕಣ್ಣಲ್ಲಿ ನೀರು? ಹುಷಾರಾಗಿದ್ಯಾ ತಾನೆ? ನೀನು ಹುಷಾರ್ ತಪ್ಪಿ ನನ್ನನ್ನ ಹುಷಾರಾಗಿದ್ಯಾ ಅಂತ ಕೇಳ್ತಾ ಇದೆಯಲ್ಲಪ್ಪ. ಅಷ್ಟಿಲ್ದೆ ಹೇಳ್ತಾರ ಅಪ್ಪನ ಮನಸ್ಸು ಆಕಾಶ ಅಂತ. ನೀನ್ ಚೆನ್ನಾಗಿರ್ಬೇಕಪ್ಪ, ನೀನ್ ಚೆನ್ನಾಗಿರ್ಬೇಕು. ನನಗೇನಾಗಿದ್ಯೋ? ಇತ್ತೀಚೆಗೆ ನಾಲ್ಗೆ ಚಪ್ಪಲನ್ನು ಕಮ್ಮಿ ಮಾಡ್ಕೊಂಡ್ಬಿಟ್ಟಿದ್ದೀನಿ. ರುಚಿ ಮೇಲಿನ ವ್ಯಾಮೋಹನ ಬಿಟ್ಬಿಟ್ಟಿದ್ದೀನಪ್ಪ. ನಿನ್ನಾಣೆ ಕಣೋ. ಅದ್ ನಮಗ್ ಗೊತ್ತು ಮಾವ. ನೀವು ಹುಷಾರಾದ್ರಲ್ಲ, ಸಾಕು. ಬರೀ ಹುಷಾರಾಪದಲ್ಲ ಯಜಮಾನ್ರೆ, ನಮ್ಗೆಲ್ಲ ಬೈಕಂಡು ನಮ್ಮ ತಪ್ಪನ್ ತಿದ್ದಿ ನೆಮ್ಮದಿಯಿಂದ ಇರ್ಕ ನೀವು. ಹೌದು ಮಾವಯ್ಯ, ನೀವಿದ್ರೇನೆ ಈ ಮನೆಗೊಂದು ಕಳೆ. ನಾನು ಎಲ್ಲಿಗಮ್ಮ ಹೋಗ್ತೀನಿ? ಈ ಜೀವಕ್ಕೆ ಅಷ್ಟು ಸುಲಭವಾಗಿ ಸಾವು ಬರಲ್ಲ. ನಿಮ್ಮಗಳ ಜೊತೆ ಬದುಕಬೇಕು. ಪ್ರಾಣಿ ಸ್ಕಂದನ್ ಮದುವೆ ಮಾಡಬೇಕು. ಅವರ ಮದುವೆಗೆ ಚಪ್ರ ಹಾಕ್ಬೇಕು.
ಅಷ್ಟೆಲ್ಲ ಜವಾಬ್ದಾರಿ ಇಟ್ಕೊಂಡು ನಾನು ಹೇಗೆ ನಿಮ್ಮನ್ನೆಲ್ಲ ಬಿಟ್ಟು ಹೋಗ್ತೀನೋ ದಡ್ಡ. ಆದರೆ ನನ್ನ ಮೇಲೆ ರೇಗ್ಬೇಡಪ್ಪ. ಹೆಂಡತಿ ಮಕ್ಕಳ ಮುಂದೆ ಕೂಗಾಡ್ಬೇಡ. ಅದೊಂದೇ ನಿನ್ನ ಕೇಳ್ಕೊಳ್ಳೋದು. ಪ್ರೀತಿಯಿಂದ ಹೇಳು. ನೀನೇನು ಹೇಳಿದ್ರು ನಾನು ಕೇಳ್ತೀನಿ. ಸಾರಿಪ್ಪ, ಸಾರಿ, ನನ್ನ ಕ್ಷಮಿಸ್ಬಿಡು. ಎಲ್ಲಿ ನಿನ್ನ ಕಳ್ಕೊಂಡ್ಬಿಡ್ತೀನೋ ಬೈಕೆ ಹೊರಟಾಗಿ ನಡ್ಕೊಂಡ್ಬಿಟ್ಟೆ. ಇನ್ನು ನಾನೇನು ಕೇಳಲ್ಲಪ್ಪ, ನಾನೇನು ಕೇಳಲ್ಲ. ನಿನಗೆ ಹೇಗ್ ಬೇಕು ಹಾಗೆ ಇರು. ಭಗವಂತ ನಮ್ಮನ್ನು ಕಾಪಾಡ್ತಿದ್ರೇನಂತೆ. ಆದ್ರೆ ಈ ಡಾಕ್ಟ್ರು ಟೈಮಿಗೆ ಸರಿಯಾಗಿ ದೇವ್ರ ತರ ಬಂದ್ರು. ಅವ್ರಿಗೆಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಥ್ಯಾಂಕ್ ಯು ಡಾಕ್ಟರ್ ಎಲ್ಲೋದ್ರು? ದೇವ್ರು ಹಂಗೆ ಬಂದು ದೇವ್ರು ಹಂಗೆ ಹೋಗ್ಬಿಟ್ಟು. ಅಷ್ಟಲ್ದೆ ಹೇಳ್ತಾರ ವೈದ್ಯೋ ನಾರಾಯಣೋ ಹರಿಹಿ ಅಂತ. ತಟ್ಟೆಲಿರಲ್ಲ, ಹಾಗೆ ಇದೆ. ತಿನ್ನಪ್ಪ, ತಿನ್ನು. ತಾತ ಸಾಕು, ನಂಗೆ ಟೈಮ್ ಆಗಿದೆ ಬಿಡಿ. ಸ್ಕಂದ, ನಿನ್ ಪಾಡಿ ನಿನ್ ಕೆಲಸ ಮಾಡ್ಕೊ. ತಾತ ಅಷ್ಟು ಪ್ರೀತಿಯಿಂದ ತಿನ್ನಿಸ್ತಿದ್ದಾರೆ, ಸುಮ್ಮನೆ ತಿನ್ನು. ನಾನು ನಿಮಗೆ ತಿನ್ನಿಸ್ಲಾ ತಾತ? ಬೇಡಪ್ಪ, ನನ್ನ ಆಹಾರ ಪದ್ಧತಿನೇ ಬೇರೆ. ಅಮ್ಮ ಗಿರಿಜಾ, ನನಗೆ ಒಂದು ಲೋಟ ರವೆ ಗಂಜಿ ಕೊಟ್ಬಿಡು. ಮಧ್ಯಾಹ್ನಕ್ಕೆ ರಾಗಿ ಅಂಬ್ಲಿ ಮಾಡಿಟ್ಬಿಡು. ನನಗೆ ಹಸ್ವಾದ ನಾನು ಬಂದು ಕುಡ್ಕೋತೀನಿ. ಏನ್ ತಾತ ಇಷ್ಟೊಂದು ಚೇಂಜ್ ಆಗ್ಬಿಟ್ಟಿದ್ಯಾ? ಇವತ್ತು ಅಮ್ಮ ಮಧ್ಯಾಹ್ನಕ್ಕೆ ಕ್ಯಾರೆಟ್ ಹಲ್ವಾ ಮಾಡ್ತಾರಂತೆ, ನಿನಗೆ ಬೇಡವಾ? ಬೇಡಮ್ಮ, 40 ವರ್ಷ ನಮ್ಮ ದೇಹದ ಆರೋಗ್ಯ ನಾವು ಕಾಪಾಡ್ಕೊಂಡ್ರೆ ಆಮೇಲಿನ 40 ವರ್ಷ ನಮ್ಮ ದೇಹದ ಆರೋಗ್ಯ ನಮ್ಮನ್ನು ಕಾಪಾಡುತ್ತೆ. ಆಗ ಚಿಕ್ಕ ವಯಸ್ಸು ಗೊತ್ತಾಗ್ಲಿಲ್ಲ, ಪಾಯ್ ಚಪಲ ಎಲ್ಲ ತಿಂದ್ಬಿಟ್ವಿ ನಾವು. ಈಗ ಅನುಭವಿಸ್ತಾ ಇದ್ದೀವಿ. ಆದ್ರೂ ಸಹಿತ ಈ ರವೆ ಗಂಜಿ ಅಂಬ್ಲಿ ಇದೇ ನನಗೆ ಅಮೃತ ಕಣಮ್ಮ, ಇದೇ ನಮಗೆ ಅಮೃತ. ಕಡೆಗೂ ನಿನ್ನ ಆಹಾರ ಪದ್ಧತಿನ ಬದಲಾಯಿಸ್ಕೊಂಡಿಲ್ಲ. ನನಗಷ್ಟು ಸಾಕು ಅಪ್ಪ. ನೀನು ತಿನ್ನಬಾರ್ದು ಅನ್ನೋದು ನನ್ನ ಉದ್ದೇಶ ಅಲ್ಲ. ನೀನು ಖುಷಿಯಾಗಿದ್ರೆ ತಾನೇ ನಾವು ಸಂತೋಷವಾಗಿರೋದು. ನೀನು ಖುಷಿಯಾಗಿರ್ಬೇಕು ಅಂದರೆ ನಿನ್ನ ಆರೋಗ್ಯ ಚೆನ್ನಾಗಿರ್ಬೇಕು. ಅದಕ್ಕೆ ಇಷ್ಟೆಲ್ಲ ಕಂಡೀಷನ್ ಹಾಕಿದ್ದು. ಒಂದ್ಸರಿ ನಿನ್ನ ಆರೋಗ್ಯ ಸರಿ ಹೋಗ್ಬಿಡ್ಲಿ, ಆಮೇಲೆ ನೀನು ಏನು ಬೇಕಾದರೂ ಕೇಳು, ಚಕ್ಲಿ ಕೊಡ್ಬಿಡೆ ನಿಪ್ಪಟ್ಟು ಎಲ್ಲ ಠಾಕ 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 ಅಂತ ಅನ್ಕೊಟ್ಬಿಡ್ತೀನಿ. ತಂದ್ಕೊಡೋದೇನು ಬೇಡ ರೀ. ಮಾವಂಗೆ BP ಶುಗರು ಎಲ್ಲ ಕಂಟ್ರೋಲಿಗೆ ಬಂದ್ಬಿಟ್ರೆ ನಾನೇ ಮನೇಲಿ ಹಬ್ಬದ ಅಡುಗೆ ಮಾಡ್ತೀನಿ. ಅಲ್ಲಮ್ಮ, ಮುತ್ತಿನಂಥ ಸೊಸೆ, ಬಂಗಾರದಂಥ ಮಗ, ಚಿನ್ನದಂಥ ಮೊಮ್ಮಕ್ಕಳು ಇರ್ಬೇಕಾರೆ ಈ ಮನೆನೇ ಸ್ವರ್ಗ ಕಣಮ್ಮ. ಈ ಮನೆನೇ ಸ್ವರ್ಗ.